ಜಿರಳೆಯ 6 ದಿನಗಳ ಹೋರಾಟಕ್ಕೆ ಕೊನೆಗೂ ಜಯ ಸಂದಿದೆ. ಜಂತರ್ ಮಂತರ್ನಲ್ಲಿ 6 ದಿನ ಪ್ರತಿಭಟನೆಯನ್ನ ನಡೆಸಿದಂತಹ ಸಿಜೆಪಿ ಕಾಕ್ರೋಚ್ 3 ಷರತ್ತಿಗೂ ಅಸ್ತು ಅಂತ ಹೇಳಿದೆ ಕೇಂದ್ರ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಹಿನ್ನೆಲೆಯಲ್ಲಿ ಇದೀಗ ಕಾಕ್ರೋಚ್ ಸಂತಸವನ್ನ ವ್ಯಕ್ತಪಡಿಸ್ತಾ ಇದೆ. ಸಿಜೆಪಿ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಸಿಜೆಪಿ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ರು ಕಾಂಗ್ರೆಸ್ನ ಸಂಸದರು. ಪ್ರಧಾನ್ ರಿಸೈನ್ಗಾಗಿ 6 ದಿನವೂ ಕೂಡ ಕಲಾಪ ಯಾವ ರೀತಿಯಾಗಿ ಬಲಿಯಾಗಿತ್ತು ಅನ್ನೋದನ್ನ ಗಮನಿಸಿದ್ದೇವೆ. ಜಿರಳೆಯ 6 ದಿನಗಳ ಹೋರಾಟ, ಇದರ ಜೊತೆಗೆ ಕಲಾಪ ಯಾವ ರೀತಿಯಾಗಿ ಬಲಿಯಾಯಿತು, ಒಂದೇ ವಿಚಾರವನ್ನ ಇಟ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ರಾಹುಲ್ ಗಾಂಧಿ ಪ್ರತಿಭಟನೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ವಶಕ್ಕೆ ಪಡೆದುಕೊಂಡು ಕೂಡ ಇದ್ರು. ವಶಕ್ಕೆ ಪಡೆದುಕೊಂಡು 2 ಗಂಟೆ 3 ಗಂಟೆಯ ನಂತರ ಅವರನ್ನ ಬಿಡುವಂತಹ ಕೆಲಸಗಳನ್ನ ಕೂಡ ಮಾಡಿದ್ರು. ಮತ್ತೆ ಬೆಳಗ್ಗೆಯೂ ಕೂಡ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ನೆನೆಯೂ ಕೂಡ ಒಂದಷ್ಟು ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಸಚಿವ ಸ್ಥಾನದಿಂದ ರಾಜೀನಾಮೆಯನ್ನ ಪಡೆದುಕೊಳ್ಳೇಬೇಕು ಅನ್ನುವಂತಹ ಒಂದು ವಿಚಾರ. ಇದರ ಜೊತೆಗೆ ಬೇರೆ ಖಾತೆಯನ್ನ ಕೊಡಬಾರ್ದು ನೀವು ಯಾವುದೇ ಕಾರಣಕ್ಕೂ, ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಕು ಅಥವಾ ಈ ರೀತಿಯಾಗಿ ಬದಲಾವಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಬಾರ್ದು ಅಂತ ಕೂಡ ಹೇಳಿದ್ರು. ಅದರಂತೆಯೇ ಇದೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಪತ್ರದಲ್ಲಿ ಹಲವು ವಿಚಾರಗಳ ಬಗ್ಗೆ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಮಕ್ಕಳು ಈ ರೀತಿಯಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗೋದು ಅಥವಾ ಅವರ ಸಮಯಾವಕಾಶವನ್ನ ಈ ರೀತಿಯಾಗಿ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ಮುಂದಿನ ಭವಿಷ್ಯ ನನಗೆ ಇಷ್ಟ ಅಂತ ಹೇಳಿ ಅವರ ಭವಿಷ್ಯದ ನಿರ್ಧಾರ ಆಗಬೇಕಾಗಿದೆ. ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ಕೊಂಡು ಹೋದ್ರೆ ಅವರ ಭವಿಷ್ಯ ಹಾಳಾಗತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಕಳೆದ 30 ದಿನಗಳಿಂದಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ದೇಶದಾದ್ಯಂತ ಅಂದ್ರೆ ನಮ್ಮ ಭಾರತದಾದ್ಯಂತ ಒಂದಷ್ಟು ಕೂಗುಗಳು ಕೂಡ ಕೇಳಿಬಂದಿತ್ತು. ಅದಕ್ಕೆ ರಾಜಕೀಯ ನಾಯಕರು ಕೂಡ ಸಾಥ್ ಕೊಟ್ಟಿದ್ರು. ಇದರ ಜೊತೆಗೆ ಸೆಲೆಬ್ರಿಟೀಸ್ಗಳು ಕೂಡ ಸಾಥ್ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ವಿದ್ಯಾರ್ಥಿಗಳ ಪರ ಬ್ಯಾಟ್ ಬೀಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. 2 ಸುತ್ತಿನ ಮಾತುಕತೆ ಕೂಡ ಆಗಿತ್ತು. ಆ ಮಾತುಕತೆಯಲ್ಲಿ ಯಾವುದೇ ರೀತಿಯಾದಂತಹ ಸಕ್ಸಸ್ ಅನ್ನ ಕಂಡಿರಲಿಲ್ಲ ಸಿಜೆಐ ಅವರು. ಸೊ ಹಾಗಾಗಿ ಸಿಜೆಪಿ ಪಕ್ಷದವರು ಯಾವುದೇ ರೀತಿಯಾದಂತಹ ಮಾತುಕತೆಗೆ ಇವರು ಒಂದು ಕಡೆ ಇಂಪಾರ್ಟೆಂಟ್ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಯಿತು. ಇವತ್ತು ಕಟ್ಟುನಿಟ್ಟಾಗಿ ಸಂದೇಶವನ್ನ ರವಾನೆ ಮಾಡಿದ್ರು. ಆ ಸಂದೇಶದ ಹಿನ್ನೆಲೆಯಲ್ಲಿ ಕಾಕ್ರೋಚ್ ಪಾರ್ಟಿ ಏನ ಸಂದೇಶವನ್ನ ರವಾನೆ ಮಾಡಿತ್ತು, ಇವತ್ತು 3:30 ಒಳಗಾಗಿ ನೀವೇನು ಸಮಯವನ್ನ ಕೊಟ್ಟಿದ್ದೀರಿ ಸಭೆಗೆ ಅಥವಾ ಚರ್ಚೆಗೆ, ಅಷ್ಟರ ಒಳಗಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟು ತೀರಲೇಬೇಕು ಅನ್ನೋದು ಬಹುಮುಖ್ಯ ಬೇಡಿಕೆ. ಇದೇ ಅವರ ಮೊದಲನೇ ಬೇಡಿಕೆ ಕೂಡ ಹೌದು. ಆ ಬೇಡಿಕೆ ಈಗ ಈಡೇರಿದೆ. ಮತ್ತೆ ಇದರ ಜೊತೆಗೆ ನೋಡಿ, ಕಳೆದ ಅಂದ್ರೆ ಸೋಮವಾರದಿಂದ 1 ವಾರಗಳ ಕಾಲ ಹತ್ತತ್ರ ಪ್ರತಿಭಟನೆಯನ್ನ ಮಾಡಿದ್ರು. ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ರು. ವಿದ್ಯಾರ್ಥಿಗಳ ಮೇಲೆ ಒಂದಷ್ಟು ಕಲ್ಲು ತೂರಾಟ ಆಗುವಂತಹ ಕೆಲಸಗಳಾಗಿತ್ತು. ಮತ್ತೆ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿತ್ತು. ವಿದ್ಯಾರ್ಥಿಗಳ ಮೇಲೆ FIR ಹಾಕುವಂತಹ ಕೆಲಸಗಳಾಗಿತ್ತು. ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಕಲ್ಲು ತೂರಾಟ, ದೊಣ್ಣೆಯಿಂದ ಹೊಡೆದು ಈ ರೀತಿಯಾಗಿ ಸಾಕಷ್ಟು ಹೋರಾಟ, ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗಿತ್ತು. ಕಳೆದ 1 ವಾರದಿಂದಲೂ ಕೂಡ ಪ್ರತಿಭಟನೆ ತೀವ್ರ ಕಾವನ್ನ ಕೂಡ ಪಡೆದುಕೊಂಡಿತ್ತು. ಇದರ ಮಧ್ಯದಲ್ಲಿಯೇ ರಾಹುಲ್ ಗಾಂಧಿ ಅವರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ರು. ವಿಪಕ್ಷ ನಾಯಕ ಈ ಪ್ರತಿಭಟನೆಯಲ್ಲಿ ಅವರು ಕೂಡ ಪಾಲ್ಗೊಂಡು ವಿದ್ಯಾರ್ಥಿಗಳ ಪರವಾಗಿ ಬ್ಯಾಟ್ ಬೀಸಿದ್ರು. ವಿದ್ಯಾರ್ಥಿಗಳ ಭವಿಷ್ಯವನ್ನ ಮುಂದೆ ಇಟ್ಟುಕೊಂಡು ಚೆಲ್ಲಾಟವನ್ನ ಆಡ್ತಾ ಇದ್ದೀರಿ ಅಂತ ಹೇಳಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳ ಪರವಾಗಿ ಸಪೋರ್ಟ್ ಅನ್ನ ಕೂಡ ಮಾಡ್ಕೊಳ್ತಾ ಬಂದಿದ್ರು. ಸೊ ಅಂತೂ ಇಂತೂ ಜಿರಳೆಯ 6 ದಿನಗಳ ಈ ಒಂದು ಪ್ರತಿಭಟನೆ ಜಯ ಸಂದಂತ ಆಗಿದೆ. ಸೊ ವಿದ್ಯಾರ್ಥಿಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಖುಷಿಯನ್ನ ಕೂಡ ಹಂಚಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಾಕ್ರೋಚ್ ಕೂಡ ನಮಗೆ ಜಯ ಸಂದಿದೆ, ಯೂತ್ಸ್ಗೆ ಸಿಕ್ಕಂತಹ ಜಯ ಅನ್ನುವಂತಹ ವಿಚಾರವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ತಮ್ಮ ಸಂಭ್ರಮವನ್ನ ಈ ಮುಖಾಂತರ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ.